ನೀವೆಲ್ಲ ಕ್ರಿಕೆಟ್ ನೋಡೋರು ತಾನೆ, ನೀವೆಲ್ಲ RCB ಗೆಲ್ತಾ ಗುಜರಾತ್ ಟೈಟನ್ ಗೆಲ್ಲಿಸ್ತಾ? RCB ಗೆಲ್ತಾ ನಿನ್ನೆ ಗುಜರಾತ್ ಟೈಟನ್ ಗೆಲ್ಲಿಸ್ತಾ? ನಾರ್ಮಲ್ ಆಡದಂಗೆ ನನ್ನ ಪ್ರಕಾರದಲ್ಲಿ ಗುಜರಾತ್ ಟೈಟನ್ ಗೆಲ್ಲಿಸ್ತು. ಅವರ ಫೂಲಿಶ್ ಗೇಮ್ ಇವರು ಪ್ರೊಟೆಕ್ಟ್ ಮಾಡ್ತಾರೆ. ಒಂದು ಸ್ವಲ್ಪ ಯಾಮಾರಿದ್ರೂ ಇವರು ಎಕ್ಸಾಕ್ಟ್ಲಿ. ಇವ್ರು ಗೆದ್ದಿದ್ದಾರೆ ಟ್ರೋಫಿ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಇಟ್ ನಾಟ್ ಆಫ್ ದಟ್ ಕ್ಲಾಸ್ ವಿಕ್ಟ್ರಿ ಅಲ್ಲ ಅದು. ಹಳಾಳ್ದು ಇದು ಊಳು ಪಾರ್ಟಿಗಳ ಥರ ಬಂದು ಒಬ್ಬ ಹಿಂಗ್ ಸ್ಟೈಲು ಏನ್ ಮೇಲಿಂದ ಇಳಿದು ಬಂದ್ಬಿಟ್ಟಿದ್ದಾರೆ. ಬಾಯ ಮುಚ್ಕೊಂಡು ನಿಧಾನ ಕಡಿತಿದ್ರು ಆಗ್ತಿತ್ತು. ಕಡಿಮೆ ರನ್ನು ಇನ್ನು ಗೌರವದಲ್ಲಿ ಗೆಲ್ಲಬಹುದಾಗಿತ್ತು ಅಲ್ವಾ? ಎರಡನೇದು ಗುಜರಾತ್ ಟೈಟನ್ನು ಫೂಲಿಶ್ಲಿ ಆಡಿದ್ದಾರೆ. ಹಾಗಾಗಿ ಗುಜರಾತ್ ಟೈಟನ್ನ ಬ್ಯಾಡ್ ಗೇಮ್ ಬಿಕೇಮ್ ವರಾ ಟು RCB ಮೋರ್ ದ್ಯಾನ್ RCB's ಗ್ರೇಟ್ ಸ್ಟ್ರೆಂತ್. ಅವ್ರಿಗೆ ಸ್ಟ್ರೆಂತ್ ಇತ್ತು, ಇಲ್ಲ ಅಂತ ಯಾರು ಇಲ್ಲಿ ವಾದ ಮಾಡಕ್ಕೆ ರೆಡಿ ಇಲ್ಲ. ನಿನ್ನೆ ಅಲ್ಲ, ನಿನ್ನೆ ಒಬ್ಬ ಚಾಂಪಿಯನ್ನಿನ ಗೇಮ್ ಅಲ್ಲ ಅದು. ಗೆದ್ದಿದ್ದಾರೆ, ವಂಡರ್ಫುಲ್ ಅವರು. ಆಯ್ತು ಗೆದ್ಕೊಳ್ಳಿ, ಬೇಡ ಅನ್ನೋರು ಯಾರು? ಕನ್ನಡದವರೇ ಇಲ್ವಲ್ಲ ಅಲ್ಲಿ ಯಾರು? ಪಡಿಕಲ್ ಇದೆ, ದೇವದತ್ ಪಡಿಕಲ್. ಬಟ್ ಅವನು ಮೂಲತಃ ಕೇರಳದ. ಯಾರು ಇಲ್ಲ. ಮತ್ತೆ ನೀವು ಬೆಂಗಳೂರು ಟೀಮ್ ಹೆಂಗಾಗತ್ತಿದೆ? ಏನಿಯೋ ಅದೊಂದು ಪಾಯಿಂಟ್ ಅದು ಇರಲಿ, ಅದು ಆಮೇಲೆ ನೋಡೋಣ, ಬೇಕಾದ್ರೆ ಅದು ಆಮೇಲೆ ಮಾತಾಡೋಣ. ನಾನು ಸ್ವಲ್ಪ ತಿಳ್ಕೊಂಡು ಮಾತಾಡೋಣ ಅದನ್ನ ಆಮೇಲೆ ಮಾತಾಡೋಣ. ಇನ್ನು ಮುಂದೆ ಎಲ್ಲ ಇದೇ ಥರ ಅದು ಆಮೇಲೆ ಮಾತಾಡೋಣ. ಬಟ್ ನನ್ನ ಪ್ರಕಾರದಲ್ಲಿ ನಿನ್ನೆ ಒಬ್ಬ ಚಾಂಪಿಯನ್ನಿನ ಗೇಮ್ ಅಲ್ಲ ಅದು, ಎಕ್ಸೆಪ್ಟ್ ದಿ ವಿರಾಟ್ ಕೊಹ್ಲಿ. ಅಲ್ಲ, look at his maturity. He stayed back, played carefully. ಏನಾದ್ರು ಆ ಪಾರ್ಟಿ ಆ ಕಡೆ ನಿಲ್ದೇ ಇದ್ದಿದ್ರೆ ಏನಾಗ್ತಿತ್ತು? ಆಗಲೇ ಎಡವಟ್ಟು ಆಗಿತ್ತು, ಸುಮಾರು 5 ವಿಕೆಟ್ ಹೋಗ್ಬಿಟ್ಟು ಕಷ್ಟ ಆಗೋದು. ಆಗಲೇ ಎಲ್ಲ ದಬ ಅಂತ ಸ್ಟೇಡಿಯಂ ಅಲ್ಲಿ ಹಿಂಗೆ ಈ ಲೆವೆಲ್ಗೆ ಬಂದಿದ್ರು. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.